ಹಣ ಓಡಿಸಬೇಕಾದ ಬೇಕಾದನ್ನು ಓಡಿ ತಗ್ಗಿಸಿಕೊಳ್ಳಬಹುದು ಇಂದಿನ ಈ ಸಮಾಜದಲ್ಲಿ. ಒಂದೊಬ್ಬ ನಾನು ಸಾಮಾನ್ಯ ವ್ಯಕ್ತಿಯಾಗಿದ್ದ ನಾನು ಇಂದು ಅದೇ ಹಣದ ಪ್ರಭಾವದಿಂದ ಈ ಊರಿನ ಬಡ ಜನರನ್ನ ಬಾಧಿಸಿ ಅವರ ಆಸ್ತಿ ಪತ್ರವನ್ನು ನನ್ನ ಹಕ್ಕದ ಮಾಡಿಕೊಂಡು ಈ ಊರಿನ ಜನತೆ ನಾನಾಗಿ ನಡೀತಾ ಇದ್ದೇನೆ. ರಾಜಕೀಯದ ಚದುರಂಗದಲ್ಲಿ ನನ್ನದೇ ಆದ ಸ್ಥಾನವನ್ನು ಭದ್ರವಾಗಿ ನಾನು ನಡೆಸುತ್ತಿರುವ ತೈಲ ವ್ಯವಹಾರಕ್ಕೆ ಚಕ್ರವರ್ತಿಯಾಗಿ ಮೆರೀತಾ ಇದ್ದಾನೆ ಈ ಚಕ್ರವರ್ತಿ. ಬಾ ಸಾಮ್ರಾಟ್ ಬಾ. ಹೇಗೆ ನಡೀತಾ ಇದೆ ನಮ್ಮ ಕಳ್ಳ ವ್ಯವಹಾರವೆಲ್ಲ? ನಮ್ಮ ಕಳ್ಳ ವ್ಯವಹಾರಕ್ಕೆ ಯಾರಿಂದಲೂ ಸಂಚಕಾರವಿಲ್ಲ. ಗುಡ್ ಕಾಂಗ್ರೆಸ್, ವೆರಿ ಗುಡ್. ನಿನ್ನನ್ನ ನನ್ನ ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಅಂದಾಗೆ ಸಾಮ್ರಾಟ್, ಒಂದು ವಿಷಯ ಏನಾದ್ರು ಚಕ್ರವರ್ತಿ ಅವರೇ, ಮತ್ತೇನಿಲ್ಲ, ಆ ಪತ್ರಿಕೆಯಲ್ಲಿರುವ ಆ ದಲಿತರ ಗುಡಿಸಲುಗಳನ್ನ ನೀನು ಎತ್ತಂಗಡಿ ಮಾಡಬೇಕು. ದಲಿತರ ಗುಡಿಸಲುಗಳನ್ನು ಎತ್ತಂಗಡಿ ಮಾಡುವ ಕಾರಣ ನಾನು ಆ ಪತ್ರಿಕೆಯಲ್ಲಿ ಒಂದು 5 ಸ್ಟಾರ್ ಹೋಟೆಲ್ನ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನೀನು ನಿನ್ನ ಚೇಲಗಳನ್ನ ಕರೆದುಕೊಂಡು ಹೋಗಿ ಅಲ್ಲಿರುವ ದಲಿತರ ಗುಡಿಸಲುಗಳನ್ನ ಎತ್ತಂಗಡಿ ಮಾಡಬೇಕು. ಚಕ್ರವರ್ತಿಯವರೇ, ಆ ದಲಿತ ಕುಟುಂಬಗಳನ್ನು ಎತ್ತಂಗಡಿ ಮಾಡಿ ಅವರ ಭೂಮಿಯನ್ನು ಪಡೆದುಕೊಳ್ಳುವುದು ಬಲು ಕೆಟ್ಟರ ಕೆಲಸ ಸರಿ. ಯಾಕೆ ಸಾಮ್ರಾಟ್? ಯಾಕೆಂದ್ರೆ ಚಕ್ರವರ್ತಿಯವರೇ, ನೀವು ಬಂದಿರುವ ಹೋಟೆಲ್ ವೀರ ಎಂಬ ಗೌಡ ದಲಿತರಿಗೆ ಸೇರಿದ್ದು. ಅವನು ಆ ಭೂಮಿಯನ್ನು ಆ ದಲಿತರಿಗೆ ಸ್ವಂತವಾಗಿ ಕೊಟ್ಟಿದ್ದಾನೆ. ಅಂದಮೇಲೆ ಆ ಭೂಮಿಯ ದಲಿತ ವೀರನಿಗೆ ಸ್ವಂತ ಅಂತಾಗಿದ್ರೆ ನಮ್ಮ ಕಾರ್ಯಕ್ಕೆ ಬಹಳ ಒಳ್ಳೆಯದಾಯಿತು. ನೋಡು, ನಮ್ಮಲ್ಲಿರುವ ಹಣ ಮತ್ತು ಹೆಂಡದ ಅಮಲ್ನಲ್ಲಿ ಆ ವೀರನನ್ನ ತೇಲಿಸಿದರೆ ಸಾಕು. ನೋಡು, ವಿಷಯನ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಲ್ಲ. ಆದಷ್ಟು ಬೇಗ ಆ ವೀರನಲ್ಲಿಗೆ ತೆರಳಿ ಆ ಜಮೀನನ್ನ ನಮ್ಮ ಕೈವಶ ಮಾಡಿಕೊಳ್ಳೋಣ.